ಎಲ್ಲರಿಗೂ ನಮಸ್ಕಾರ. ಇದೇ ಶನಿವಾರ ಹನುಮ ಜಯಂತಿ ಹಾಗೂ ಹುಣ್ಣಿಮೆ ಎರಡೂ ಒಟ್ಟಿಗೆ ಬಂದಿದೆ. ಆ ದಿನದಂದು ಈ ಒಂದು ಸಣ್ಣ ಕೆಲಸ ಮಾಡಿದರೆ ಸರ್ವ ಸಂಕಷ್ಟದಿಂದಲೂ ಪರಿಹಾರ ಸಿಗುತ್ತೆ. ಬಜರಂಗ ಬಲಿಯ ವಿಶೇಷ ಅನುಗ್ರಹವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರ, ಶನಿವಾರ ಭಗವಾನ್ ಶ್ರೀರಾಮನ ನೆಚ್ಚಿನ ಭಕ್ತ ಆಂಜನೇಯನನ್ನು ಪೂಜಿಸುವುದು ತುಂಬ ಶುಭಪ್ರದವಾಗಿದೆ. ಈ ದಿನ ಬಜರಂಗ ಬಲಿಯ ಪೂಜೆ ಜೊತೆಗೆ ಒಂದು ಸಣ್ಣ ಪರಿಹಾರ ಕೈಗೊಳ್ಳುವುದರಿಂದ ಎಲ್ಲ ರೀತಿಯ ಸಂಕಷ್ಟಗಳಿಂದ ಪರಿಹಾರ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಕುಟುಂಬದಲ್ಲಿ ಜಗಳ ಕದನ ಹೆಚ್ಚಾಗಿದ್ದರೆ ಇದರಿಂದ ಪರಿಹಾರಕ್ಕಾಗಿ ಬೆಳಗ್ಗೆ ಸ್ನಾನದ ಬಳಿಕ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರವನ್ನು ತೆಗೆದುಕೊಂಡು ಆಂಜನೇಯನಿಗೆ ಅರ್ಪಿಸಿ. ಇದರಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಹಾರವನ್ನು ತಯಾರಿಸುವಾಗ ಶ್ರೀರಾಮ ಮಂತ್ರವನ್ನು ಜಪಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ರಾಮ ಮಂತ್ರವನ್ನು ಜಪಿಸುವುದರಿಂದ ಹನುಮಂತನನ್ನು ಸಂತುಷ್ಟಗೊಳಿಸಬಹುದು. ಹಾರವನ್ನು ಅರ್ಪಿಸುವ ಮೊದಲು ನಮ್ಮ ಸಂಕಲ್ಪವನ್ನು ಹೇಳಿಕೊಳ್ಳಬೇಕು. ನಮ್ಮ ಸಂಕಲ್ಪ ಯಾವುದಾದರೂ ಇರಬಹುದು. ಕುಟುಂಬಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ, ಕೆಲಸಕ್ಕಾಗಿ, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಂಕಲ್ಪಗಳನ್ನು ನಾವು ಮೊದಲು ಹೇಳಿಕೊಳ್ಳಬೇಕು. ನಂತರ ವೀಳ್ಯದೆಲೆಯ ಹಾರವನ್ನು ಅರ್ಪಿಸಬೇಕು. ಹಣದ ಮುಗ್ಗಟ್ಟು ಹೆಚ್ಚಾಗಿದ್ದರೆ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಜೀವನದಲ್ಲಿ ಆರ್ಥಿಕ ಸಂಕಷ್ಟಗಳು ಮುಗಿಯುತ್ತಲೇ ಇಲ್ಲ ಎಂದೆನಿಸುತ್ತಿದ್ದರೆ ಪ್ರತಿ ಮಂಗಳವಾರ 21 ಬಾರಿ ಓಂ ಹ್ರಾಂ ಹನುಮತೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ಶನಿವಾರ ಹಾಗೂ ಹನುಮ ಜಯಂತಿಯಂದು ಮಾಡಬಹುದು. ಶೀಘ್ರ ಫಲಕ್ಕಾಗಿ ಹನುಮ ಜಯಂತಿಯಂದು ಇದನ್ನು ಪಾಲಿಸಿ. ಎಂಥದ್ದೇ ಹಣಕಾಸಿನ ಮುಗ್ಗಟ್ಟಿರಲಿ, ವಾಯುವೇಗದಲ್ಲಿ ಇದು ಪರಿಹಾರವಾಗುತ್ತದೆ. ಹನುಮಂತನ ಯಾವುದೇ ಮಂತ್ರವನ್ನು ಜಪಿಸುವ ಮೊದಲು ಶ್ರೀರಾಮ ಮಂತ್ರವನ್ನು ಜಪಿಸಲೇಬೇಕು. ಉದಾಹರಣೆಗೆ ಜೈ ಶ್ರೀರಾಮ್, ಶ್ರೀರಾಮ ರಾಮ, ಜಯ ಜಯ ಸೀತಾರಾಮ, ರಾಮನಾಮವನ್ನಾದರೂ ಹೇಳಿಕೊಂಡು ಆನಂತರ ಮಂತ್ರವನ್ನು ಪಠಿಸಬೇಕು. ದೃಷ್ಟಿ ನಿವಾರಣೆಗಾಗಿ ಯಾವುದಾದರೂ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ನೆಟ್ಟಿದೆ ಎಂದಾದರೆ ದೃಷ್ಟಿ ನಿವಾರಣೆಗೆ ಮಂಗಳವಾರ, ಶನಿವಾರ ಅಥವಾ ಹನುಮ ಜಯಂತಿ ಎಂದು ತುಂಬ ಪ್ರಾಶಸ್ತ್ಯವಾಗಿದೆ. ಈ ದಿನ ಒಂದು ಸಣ್ಣ ಮಣ್ಣಿನ ಪಾತ್ರೆಯನ್ನು ತಂದು ಅದರಲ್ಲಿ ಜೇನುತುಪ್ಪ ಹಾಕಿ ಮನೆಯ ಹೊರಗೆ ದೃಷ್ಟಿ ನಿವಾಳಿಸಿ ಅದನ್ನು ಹನುಮಂತನ ಮಂದಿರಕ್ಕೆ ತೆಗೆದುಕೊಂಡು ಹೋಗಿ ಇಡಿ. ಇದರಿಂದ ದುಷ್ಟಶಕ್ತಿಗಳು ಮನೆಯಿಂದ ಹೊರಗೆ ಹೋಗಿ ಸಕಾರಾತ್ಮಕತೆ ತುಂಬಲಿದೆ. ಈ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಕೆಟ್ಟ ದೃಷ್ಟಿ ಆದಷ್ಟು ಬೇಗ ನಿವಾರಣೆಯಾಗಿ ಸಂತೋಷವನ್ನು ತರುತ್ತದೆ. ಕೆಟ್ಟ ದೃಷ್ಟಿಯು ಎಷ್ಟೇ ಪ್ರಾಬಲ್ಯವಾಗಿದ್ದರೂ ಸಹ ಹನುಮಂತ ದೇವರ ಮುಂದೆ ಯಾವುದೇ ಶಕ್ತಿಯನ್ನು ತೋರಿಸಲು ಸಾಧ್ಯವಾಗುವುದಿಲ್ಲ. ಜೇನುತುಪ್ಪ ಹಾಗೂ ಮಣ್ಣಿನ ಪಾತ್ರೆಯಲ್ಲಿ ಮಾಡುವ ಈ ಉಪಾಯದಿಂದ ಹನುಮಂತ ದೇವರ ಕೃಪಾದೃಷ್ಟಿ ಅತಿ ಶೀಘ್ರವಾಗಿ ದೊರೆಯುತ್ತದೆ. ಇದನ್ನು ಸಮರ್ಪಿಸುವ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಯಾವುದೇ ರೀತಿಯ ಕೆಟ್ಟ ದೃಷ್ಟಿಯು ಪರಿಹಾರವಾಗಲಿ ಎಂದು. ಯಾವುದೇ ಬೇಡಿಕೆಗಳನ್ನು ಸಂಕಲ್ಪಪೂರ್ವಕವಾಗಿ ಮಾಡಿಕೊಂಡರೆ ಆದಷ್ಟು ಬೇಗ ಈಡೇರುತ್ತದೆ. ಕೆಲಸಗಳಲ್ಲಿ ಅಡೆತಡೆಗಳಿದ್ದರೆ, ಉದ್ಯೋಗ, ವ್ಯವಹಾರ ಸೇರಿದಂತೆ ಯಾವುದೇ ಪ್ರಮುಖ ಕೆಲಸಗಳಲ್ಲಿ ಅಡೆತಡೆಗಳಿದ್ದರೆ ಮಂಗಳವಾರದಂದು, ಶನಿವಾರ ಹಾಗೂ ಹನುಮ ಜಯಂತಿ ಯಾವುದಾದರೂ ಒಂದು ದಿನದಲ್ಲಿ ಪವಿತ್ರ ಕೆಂಪು ದಾರವನ್ನು ತೆಗೆದುಕೊಂಡು ಅದನ್ನು ಹನುಮಂತನ ಪಾದಗಳಿಗೆ ಅರ್ಪಿಸಿ ಪ್ರಾರ್ಥಿಸಿ ಬಳಿಕ ಅದನ್ನು ಕೈ ಮಣಿಕಟ್ಟಿಗೆ ಕಟ್ಟಿಕೊಳ್ಳಿ. ಕೆಲಸಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತದೆ. ಕೆಲಸಗಳಲ್ಲಿ ಅಡೆತಡೆ ಎಂದರೆ ಯಾವುದಾದರೂ ಕೆಲಸವಾಗಿರಬಹುದು. ನಿಂತು ಹೋದ ಕೆಲಸಗಳು. ಕೆಲವರು ಯಾವುದಾದರೂ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಅಡೆತಡೆಗಳನ್ನು ಎದುರಿಸುತ್ತಿರುತ್ತಾರೆ. ಇನ್ನು ಕೆಲವರು ಕೆಲಸವನ್ನು ಪ್ರಾರಂಭಿಸಿದ ನಂತರ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ. ಇನ್ನು ಕೆಲವರಿಗೆ ಎಲ್ಲ ಕೆಲಸಗಳು ಆದ ನಂತರವೂ ಫಲಿತಾಂಶವು ದೊರೆತಿರುವುದಿಲ್ಲ. ಇಂತಹ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ಕೆಲಸವನ್ನು ಮಾಡಿದರೆ ಆದಷ್ಟು ಬೇಗ ಫಲಿತಾಂಶವು ದೊರೆಯುತ್ತದೆ. ಈ ಕೆಲಸವನ್ನು ಮಾಡುವವರಿಗೆ ಹನುಮಂತ ಹಾಗೂ ರಾಮದೇವರ ಕೃಪಾಶೀರ್ವಾದ ದೊರೆಯುತ್ತದೆ. ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಬಯಸುವವರು ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಬಯಸಿದರೆ ಮಂಗಳವಾರದಂದು ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡು ಅದರಲ್ಲಿ ಕೇಸರಿಯನ್ನು ಮಲ್ಲಿಗೆ ಎಣ್ಣೆಯಲ್ಲಿ ಕಲಸಿ 11 ಬಾರಿ ಶ್ರೀರಾಮ ಎಂದು ಬರೆಯಬೇಕು. ಹೀಗೆ ಮಾಡುವುದರಿಂದ ರಾಮ ಹಾಗೂ ಹನುಮಂತರ ಆಶೀರ್ವಾದದಿಂದ ಸುಖ ಸಮೃದ್ಧಿ ಜೀವನದಲ್ಲಿ ನೆಲೆಗೊಳ್ಳುತ್ತದೆ. ಈ ಪರಿಹಾರವನ್ನು ಭಕ್ತಿ ಶ್ರದ್ಧೆಯಿಂದ ಯಾರು ಮಾಡಿಕೊಳ್ಳುತ್ತಾರೋ ಅವರ ಜೀವನದಲ್ಲಿ ಎಂದಿಗೂ ಸುಖ, ಶಾಂತಿ, ಸಮೃದ್ಧಿಗೆ ಕೊರತೆಯುಂಟಾಗುವುದಿಲ್ಲ. ಈ ಉಪಾಯವನ್ನು ಮಾಡಿಕೊಳ್ಳುವುದರಿಂದ ಜೀವನದಲ್ಲಿನ ಎಲ್ಲ ಅಡೆತಡೆಗಳನ್ನು ದೂರ ಮಾಡುತ್ತದೆ. ಜೀವನದಲ್ಲಿ ಸುಖ ಸಮೃದ್ಧಿಯು ಅಕ್ಷಯವಾಗುತ್ತದೆ. ಕಾಗದದಲ್ಲಿ ಈ ಮಂತ್ರವನ್ನು ಬರೆದ ಮೇಲೆ ಪೂಜೆಯನ್ನು ಅರ್ಪಿಸಬೇಕು. ಭಗವಂತನ ದೃಷ್ಟಿಯು ಆ ಕಾಗದದ ಮೇಲೆ, ಆ ಮಂತ್ರದ ಮೇಲೆ ಬೀಳುವಂತೆ ಸ್ವಲ್ಪ ಹೊತ್ತಾದರೂ ಇಡಬೇಕು. ಹೀಗೆ ಮಾಡುವುದರಿಂದ ದೇವರ ಆಶೀರ್ವಾದವು ಶೀಘ್ರವಾಗಿ ದೊರೆಯುತ್ತದೆ.
ಜೀವನದಲ್ಲಿನ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡುವಂತೆ ಸಂಕಲ್ಪಪೂರ್ವಕವಾಗಿ ಮಾಡಿಕೊಳ್ಳಿ. ಕಂಕಣ ಭಾಗ್ಯವನ್ನು ಬಯಸುವವರು ಹುಡುಗಿಯರಾಗಲಿ ಹುಡುಗರಾಗಲಿ 2 ವೀಳ್ಯದೆಲೆಯ ಮೇಲೆ 2 ಬಟ್ಟಲಡಿಕೆಯನ್ನು ಇಟ್ಟು 2 ಬಾಳೆಹಣ್ಣುಗಳನ್ನು ಇಟ್ಟು ನೈವೇದ್ಯವಾಗಿ ಅರ್ಪಿಸಬೇಕು. ಯಾವುದೇ ಮಂಗಳವಾರ, ಶನಿವಾರ ಅಥವಾ ಹನುಮ ಜಯಂತಿಯಂದು ಮಾಡುವುದು ಪ್ರಾಶಸ್ತ್ಯವಾಗಿದೆ. ಇದನ್ನು ಕನಿಷ್ಠವಾಗಿ 3 ಬಾರಿಯಾದರೂ ಸಮರ್ಪಿಸಬೇಕು. ಹೀಗೆ ಮಾಡುವುದರಿಂದ ವಿವಾಹದಲ್ಲಿ ಯಾವುದಾದರೂ ದೋಷವಿದ್ದರೆ ಅಥವಾ ಅರ್ಧಕ್ಕೆ ನಿಂತು ಹೋಗುತ್ತಿದ್ದರೆ ಯಾವುದೇ ಸಮಸ್ಯೆ ಇದ್ದರೂ ದೂರವಾಗುತ್ತದೆ. ನೈವೇದ್ಯವನ್ನು ಸಮರ್ಪಿಸುವಾಗ ನಿಮ್ಮ ಸಂಕಲ್ಪಗಳನ್ನು ವಿಧಿವಿಧಾನಪೂರ್ವಕವಾಗಿ ಹೇಳಿಕೊಳ್ಳಿ. ಉತ್ತಮ ವರನಿಗಾಗಿ ಅಥವಾ ಉತ್ತಮ ವಧುವಿಗಾಗಿ, ವಿವಾಹಕ್ಕೆ ಸಂಬಂಧಿಸಿದಂತೆ ಯಾವುದೇ ತೊಂದರೆಗಳನ್ನು ನಿವಾರಿಸುವಂತೆ, ಯಾವುದೇ ದೋಷಗಳಿದ್ದರೂ ದೋಷಗಳಿಂದ ಮುಕ್ತರಾಗುವಂತೆ. ಈ ಉಪಾಯವನ್ನು ಮಾಡುವುದರಿಂದ ಎಲ್ಲ ದೋಷಗಳಿಂದ ಮುಕ್ತರಾಗಿ ಶೀಘ್ರವಾಗಿ ಕಂಕಣ ಭಾಗ್ಯ ದೊರೆಯುತ್ತದೆ. ಜೀವನದಲ್ಲಿ ಮೇಲಿಂದ ಮೇಲೆ ಸಾಕಷ್ಟು ಬಾರಿ ಕಷ್ಟಗಳನ್ನು ಅನುಭವಿಸುವವರು, ಸಂಕಷ್ಟಗಳಿಂದ ಹೊರಬರಲು ಆಸೆ ಪಡುವವರು ಹನುಮ ಜಯಂತಿಯಂದು ಅಥವಾ ಮಂಗಳವಾರ, ಶನಿವಾರದಂದು ಹನುಮ ದೇವರಿಗೆ ತುಳಸಿ ಮಾಲೆಯನ್ನು ಸಮರ್ಪಿಸಿ. ಸಾಧ್ಯವಾದರೆ ನೀವೇ ತುಳಸಿ ಮಾಲೆಯನ್ನು ತಯಾರಿಸಿಕೊಳ್ಳಿ. ತುಳಸಿ ಮಾಲೆಯಾಗಲಿ ಅಥವಾ ತುಳಸಿಯನ್ನು ಸಮರ್ಪಿಸುವಾಗ ಸ್ವಲ್ಪ ಶ್ರೀಗಂಧವನ್ನು ಲೇಪಿಸಿಕೊಳ್ಳಿ. ಮನಸ್ಸಿನ ಇಷ್ಟಾರ್ಥಗಳನ್ನು ಹೇಳಿಕೊಂಡ ನಂತರ ಅದನ್ನು ದೇವರಿಗೆ ಸಮರ್ಪಿಸಿ. ಮದುವೆಯಾಗಿರುವಂತಹ ದಂಪತಿಗಳು ನಮ್ಮ ಜೀವನದ ದಾಂಪತ್ಯವನ್ನು ಸುಖಮಯವಾಗಿರಿಸುವಂತೆ ಕೇಳಿಕೊಳ್ಳಬೇಕು. ಹನುಮ ದೇವರೊಂದಿಗೆ ಸುವರ್ಚಲಾ ದೇವಿಯನ್ನು ನೆನಪಿಸಿಕೊಂಡು ಕೇಳಿಕೊಳ್ಳಬೇಕು. ಸುವರ್ಚಲಾ ದೇವಿಯು ಸೂರ್ಯನಾರಾಯಣ ದೇವರ ಮಾನಸ ಪುತ್ರಿ. ಹನುಮಂತ ದೇವರು ಸೂರ್ಯದೇವರ ಬಳಿ ವ್ಯಾಕರಣವನ್ನು ಕಲಿಯುವಾಗ ಒಂದು ವ್ಯಾಕರಣವನ್ನು ಕಲಿಯುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ತ್ರಿಮೂರ್ತಿಗಳು ಸೂರ್ಯದೇವರಿಗೆ ಕೇಳಿಕೊಳ್ಳುತ್ತಾರೆ. ನಂತರ ಹನುಮಂತನನ್ನು ಒಪ್ಪಿಸಿ ಸುವರ್ಚಲಾ ದೇವಿಯೊಂದಿಗೆ ವಿವಾಹವನ್ನು ಮಾಡಿಸುತ್ತಾರೆ. ಇದು ಕೇವಲ ಲೋಕ ಕಲ್ಯಾಣಕ್ಕಾಗಿ. ನಂತರ ಸುವರ್ಚಲಾ ದೇವಿಯು ತಪಸ್ಸಿಗೆ ಹೊರಡುತ್ತಾರೆ. ಯಾವ ದಂಪತಿಗಳು ಹನುಮಂತ ಹಾಗೂ ಸುವರ್ಚಲಾ ದೇವಿಯನ್ನು ದರ್ಶನ ಮಾಡಿಕೊಳ್ಳುತ್ತಾರೋ ಅಥವಾ ಅವರನ್ನು ನೆನಪಿಸಿಕೊಂಡು ಪೂಜಿಸುತ್ತಾರೋ ಅಂಥವರ ದಾಂಪತ್ಯ ಜೀವನದಲ್ಲಿ ಯಾವುದೇ ತೊಂದರೆಗಳು, ಅಡಚಣೆಗಳು ಎದುರಾಗುವುದಿಲ್ಲ. ದಾಂಪತ್ಯ ಜೀವನವು ಸುಖಮಯವಾಗಿರಲು, ಯಾವುದೇ ಅಡಚಣೆಗಳಿಲ್ಲದೆ ಸಂತೋಷವಾಗಿರಲು ಹನುಮ ಜಯಂತಿಯಂದು ಸುವರ್ಚಲಾ ದೇವಿಯೊಂದಿಗೆ ಹನುಮಂತನನ್ನು ಪೂಜೆ ಮಾಡಿಕೊಳ್ಳಿ. ಯಾವುದೇ ಮಂಗಳವಾರ, ಶನಿವಾರ ಅಥವಾ ಹನುಮ ಜಯಂತಿಯನ್ನು ಆಂಜನೇಯನನ್ನು ಪೂಜಿಸಿದರೆ ಶ್ರೀರಾಮ ಹಾಗೂ ಹನುಮಂತರ ಶ್ರೀರಕ್ಷೆ, ರಕ್ಷಾ ಕವಚವು ದೊರೆಯುತ್ತದೆ ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಂ ಪತಯೇ ನಮಃ. ಜೈ ಸೀತಾರಾಮ್, ಜೈ ಹನುಮಾನ್.